ನೋಡಿದ್ರಲ್ಲ, ಹೀಗೆ 9 ಅಂತಸ್ತಿನ ಅಪಾರ್ಟ್ಮೆಂಟ್ ಮೇಲೆ ಏರಿ ನಾನು ಸಾಯುವುದಾಗಿ ಬೆದರಿಕೆ ಹಾಕುತ್ತಿರುವ ಈ ಯುವಕನ ಹೆಸರು ಆನಂದ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ. ಶಾಲಾ ಕಾಲೇಜು ದಿನಗಳಲ್ಲಿಯೇ ಅದೇ ಏರಿಯಾದ 14 ವರ್ಷದ ಅಪ್ರಾಪ್ತ ಬಾಲಕಿಯನ್ನ 2023ರಲ್ಲಿ ಪ್ರೀತಿಸಿ ಕದ್ದು ಮುಚ್ಚಿ ಮದುವೆಯೂ ಆಗಿ ವೋಕ್ಸೋ ಪ್ರಕರಣದ ಅಡಿಯಲ್ಲಿ ಜೈಲು ಸೇರಿದ್ದ. ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಹೊರಬಂದಿದ್ದನಂತೆ. ಹೊರಬಂದ ನಂತರ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ ಆನಂದ್ ಮತ್ತೆ ಅದೇ ಹುಡುಗಿಯ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ದಾನೆ. ಇದೇ ವಿಚಾರದಲ್ಲಿ ಹುಡುಗಿ ಕಡೆಯವರು ಮತ್ತೆ ಆನಂದ್ ಮೇಲೆ ಪೊಲೀಸರಿಗೆ ದೂರು ನೀಡಿದ್ರಂತೆ. ಇಷ್ಟೇ ಅಲ್ಲದೆ ಇತ್ತೀಚೆಗೆ ಗಲಾಟೆ ಕೇಸ್ನಲ್ಲೂ ಪೊಲೀಸರು ಕರೆದು ಬುದ್ಧಿವಾದ ಹೇಳಿದ್ರಂತೆ. ಇದರಿಂದ ಮನನೊಂದಿರೋ ಆನಂದ್ ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ದೇವನಹಳ್ಳಿಯ ಹೈವೇಯ ಬದಿಯಲ್ಲಿ ಇರೋ ಅಪಾರ್ಟ್ಮೆಂಟ್ ಏರಿ ಸಾಯುವುದಾಗಿ ಬೆದರಿಕೆ ಹಾಕಿದ್ದ. ತನಗೆ ನ್ಯಾಯ ಬೇಕು, ಸ್ಥಳಕ್ಕೆ ಕಮಿಷನರ್ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ ಅಪಾರ್ಟ್ಮೆಂಟ್ ಮೇಲೆಯೇ ತುತ್ತ ತುದಿಯಲ್ಲಿ ನಿಂತಿದ್ದ ಆನಂದ್ನನ್ನ ಕೆಳಗೆ ಇಳಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ದೇವನಹಳ್ಳಿ ಪೊಲೀಸರು ಸೇರಿದಂತೆ ಕೊನೆಗೆ ಎಸ್ಡಿಆರ್ಎಫ್ ತಂಡವೂ ಸಹ ಆಗಮಿಸಿತ್ತು. ಅವನಕ್ಕ ಏನಾಗೈತೋ ಅವನ್ಕೆ ಗೊತ್ತು, ನಮಗೂ ಗೊತ್ತಿಲ್ಲ. ಅವನು ಬೆಳಗ್ಗೆಯಿಂದ ನಮ್ಗ ಹಿಂಗ ನಾನ್ ಸಾಯ್ತಾ ಇದ್ದೀನಿ, ಅವ್ರ ಮನೆಯವರೇ ಕಾರಣ ಅಂತ ನನ್ಗಂದ. ಯಾರ ಮನೆಯವರು ಅಂತ ಹೇಳಿಲ್ಲ, ಮುಖ್ಯರ ಮನೆಯವರೇ ಇರ್ಬೇಕು. ಕೇಸ್ ಆಗಿತ್ತು, 3 ಸಾರಿ ಕೇಸ್ ಆಗಿರೋದು. ಸಜೆ ಮಾಡಿದ್ರು, ಸಜೆ ಮಾಡಿರೋನ್ನ ಬೇಲ್ ಮೇಲೆ ಬಿಡ್ಸ್ಕೊಂಡ್ ಬಂದಿದ್ರು. ಬೆಳಗ್ಗೆ ಹೇಳಿರೋದು ನಾನು ಸಾಯ್ತಾ ಇದ್ದೀನಿ, ಎಲ್ಲಿ ಏನು ಅಂತ ಎಲ್ಲ ಕೇಳ್ದೆ. ಅಮ್ಮ ಲಾಸ್ಟ್ ಅಮ್ಮ ಹಾಪಿ ಜರ್ನಿ ಅಂತಂದ. ಫಸ್ಟ್ ಸುಮ್ಗೇರೋ ಯಾಕ ನಿಂಕ ಅಂತಂದು ಎಲ್ಲಿದ್ದಿ ಹೇಳೋ ಅಂದ. ಅವ್ರ ಅಪ್ಪನ ಅಡ್ರೆಸ್ ಹೇಳಿದ ತಕ್ಷಣ ಅವ್ರಪ್ಪ ಬಂದ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನ್ ಫೋನ್ ಆಗಿ ನೋಡೋ ಸಾಯ್ಬೇಕನ್ನೋರು ಯಾರು ಹೇಳ್ಕೊಳಲ್ಲ, ಹಂಗಾದ್ರು ಪಾಪ ಮಾಡ್ಕೊಂಡ್ ಬಂದ್ಬಿಡ್ಲಿ ಅಂತ. ಸಾಯರು ಅಂದ್ರೆ ಯಾರು ಹೇಳ್ಕೊಳಲ್ಲ, ಬಾರ ನೀನು ನನ್ ಸುಮ್ಗೆ ತಲೆ ತಿನ್ಬೇಡ ಅಂತಂದು ಫೋನ್ ಕಟ್ ಮಾಡ್ಲಿ. ಆಮೇಲೆ ಸರಿಯಮ್ಮ ನಿನ್ಗೆ ಅಷ್ಟಿದ್ರಿ ನನಗೆ ಎಷ್ಟು ಇರ್ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡ್ದ. ಹೋಗಿದ್ದೆ. ಬರಲ್ಲ ನ್ಯಾಯ ಕೊಟ್ಟ ಡಿ.ಸಿ ಸಾಹೇಬ್ರು ಬರೋವರೆಗೂ ಬರಲ್ಲ ಅಂತ. ಅವ್ನ್ ನ್ಯಾಯ ಸಿಗ್ಬೇಕಂತ. ಅವನು ಹೊಟ್ಟೆಲಿ ಎಷ್ಟು ನೋವು ಅನ್ಭವಿಸ್ತಾವನ ಅವನ್ಗ್ ಗೊತ್ತಾಗ್ಬೇಕು, ನಮ್ಗ್ ಗೊತ್ತಾ? ನಮಗೆ ಎಷ್ಟು ನೋವಿದ್ರೆ ಅವನಿಗಿನ್ನ ಎಷ್ಟೈತಿ. ಸಂಜೆ 7 ಗಂಟೆಯಾದರೂ ಆನಂದ್ ಕೆಳಗೆ ಇಳಿಯುವ ಮನಸ್ಸು ಮಾಡಲಿಲ್ಲ. ಹರಸಾಹಸ ಪಟ್ಟ ಅಧಿಕಾರಿಗಳ ತಂಡ ಕೊನೆಗೆ ನಿನ್ನ ಮೇಲೆ ಯಾವುದೇ ಕೇಸ್ ದಾಖಲಿಸುವುದಿಲ್ಲ, ಆನಂದ್ ಬೇಡಿಕೆಯಂತೆ ಈಗ ಇರುವ ಎಲ್ಲಾ ಕೇಸ್ಗಳನ್ನ ಮತ್ತು ಪ್ರಕರಣಗಳನ್ನ ವಜಾ ಮಾಡುವುದಾಗಿ ಮನವೊಲಿಸಿ ಆನಂದ್ನನ್ನ ಕೆಳಗೆ ಇಳಿಸುವಲ್ಲಿ ಯಶಸ್ವಿಯಾದರು. ಗಾಡಿ ಒಳಗಡೆ ಬಾ, ನೀ ಬೇರೆ ಬೇಡ ಗಾಡಿ ಒಳಗಡೆ ಬೇಡ, ಬೇರೆ ಮಾತಾಡ. ಗಾಡಿ ತರಿಸಿರೋ ಅದಕ್ಕೆ ಗಾಡಿ ಕಮಿಷನರ್ ಸರ್ ಕರೀಲ್ಲ, ಅವ್ರೆ ಹೋಗ್ತಾ ಇದ್ದೀನಿ ಅಷ್ಟೇ ಹೇಳು ಅವ್ರಿಗೆ. ಅಷ್ಟೇ ಅಲ್ಲ, ಅಷ್ಟೇ
ಇನ್ನು ಕೆಳಗೆ ಇಳಿದ ಆನಂದ್ ಮಾಧ್ಯಮಗಳೊಂದಿಗೆ ಮಾತನಾಡಿ ತಾನು ಯಾವುದೇ ಹೈಡ್ರಾಮಾ ಮಾಡಿಲ್ಲ, ನನಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಲವ್ ಮ್ಯಾಟ್ರಲ್ಲಿ, ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು, ಅದನ್ನ ವಾಪಸ್ ತಗೋಬೇಕು ಅಂತ ಹೀಗೆ ಮಾಡಿದ್ದೇನೆ ಎಂದನು. ಒಂದು ಹಳೇದು ಕೇಸ್ ಇತ್ತು, ಅದರಲ್ಲಿ ಪ್ರಾಪರ್ ವಿಟ್ನೆಸ್ ಕ್ಲಿಯರ್ ಮಾಡಕ್ಕೆ ಹೇಳಿದೆ, ಅವರು ಬರಲಿಲ್ಲ. ಆನಂದ್ ಈಗ ನೀನು ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನಾನು ನಿಜ, ನನ್ನ ಮೇಲೆ ಕಂಪ್ಲೇಂಟ್ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ ತುಂಬಾ ಜನ ಒಟ್ನಲ್ಲಿ ಬರೋಬ್ಬರಿ 7.5 ಗಂಟೆಗಳ ನಂತರ ಆನಂದನನ್ನ ಕೆಳಗೆ ಇಳಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದು, ಸದ್ಯ ಆತನನ್ನ ದೇವನಹಳ್ಳಿಯ ಪೊಲೀಸರು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.